ಮೂಢನಂಬಿಕೆಗಳ ಪಟ್ಟಿಯಲ್ಲಿ ಇನ್ನೊಂದೇನಪ್ಪ ವಿಶಿಷ್ಟವಾಗಿರೋದು ಅಂದ್ರೆ ಅನೇಕ ತಲೆಯ ನಾಗರಹಾವುಗಳು. ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು 7 ತಲೆಯ ನಾಗರಹಾವು. 2ರಿಂದ ಶುರುವಾಯಿತು, 2ರಿಂದ 7 7 ತನಕ ಹೋಗ್ಬಿಟ್ಟಿದೆ. ಅದಕ್ಕೆ ಕೇಳುವಂತಹ ಶಕ್ತಿ ಸಹ ಇಲ್ಲ. ಪುಂಗಿಯನಾದ ಹಾವಿಗೆ ಕೇಳೋದೇ ಇಲ್ಲ. ವಿಷ ಉಗುಳುವಂತ ಹಾವುಗಳ ಬಗ್ಗೆನೂ ಸಾಕಷ್ಟು ಗೊಂದಲಗಳಿರ್ತಕ್ಕಂಥದ್ದು. ವಿಷ ಉಗುಳುವಂತ ಹಾವು ಭಾರತ ದೇಶದಲ್ಲಿ ಇಲ್ಲ. ಭಾರತ ದೇಶದಲ್ಲಿ ಸಹ ಇದಾವೆ. ಎಲ್ಲಿದ್ದಾವೆ? ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ಬೋದು ನೀವು, ಥಿಯೇಟರ್ಸ್ ಅಲ್ಲೆಲ್ಲ. ನಮಸ್ಕಾರ, ಇದು ಕಾಡಿನ ಕಥೆಗಳು. ಅಯ್ಯೋ ಹಾವ, ಹಾಗಂತ ಹಾರಬೇಡಿ ಅಂತ ಹೇಳಿ ನಾವು ಸೀರೀಸ್ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ನಮಗಿಂತ ಹೆಚ್ಚು ಹಾರಬೇಕಾಗಿರೋದು ಹಾವುಗಳು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಇದ್ದೀವಿ. ಆದರೆ ಈ ಸಂಚಿಕೆಯಲ್ಲಿ, ಹಿಂದಿನ ಸಂಚಿಕೆ ಮತ್ತು ಈ ಸಂಚಿಕೆಯಲ್ಲಿ ನಾವು ಹಾರಬೇಕಾಗಿರೋದು ಹಾವುಗಳ ಬಗ್ಗೆ ಅಲ್ಲ, ಅದರ ಹಿಂದಿನ ಈ ನಂಬಿಕೆಗಳ ಬಗ್ಗೆ. ಅದನ್ನು ಮುಂದುವರಿಸೋಣ. ನಮ್ಮ ಜೊತೆ ರಾಹುಲ್ ಆರಾಧ್ಯ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ. ನೀವೇನು ಹೇಳ್ತೀರಾ? ಸೊ ನಿಜ, ಹಾವುಗಳು ಹಾರಬೇಕಾಗಿದೆ ಈಗಿರೋ ಪರಿಸ್ಥಿತಿಯಲ್ಲಿ. ಜೊತೆಗೆ ಈ ನಂಬಿಕೆಗಳನ್ನು ನೋಡಿನೂ ಮೂಢನಂಬಿಕೆಗಳು. ಹೌದು. ಸೊ ಹೌದು, ಸಾಕಷ್ಟು ಮೂಢನಂಬಿಕೆಗಳು. ಏನಾಗಿದೆ ಅಂದ್ರೆ, ಜನಗಳಿಗೆ ಹಾವುಗಳ ಬಗೆಗಿನ ಇರುವಂತಹ ಭಯ ಇರ್ಬೋದು ಈ ಮೂಢನಂಬಿಕೆಗಳಿಗೆ ಕಾರಣ. ಅಥವಾ ಏನೋ, ಯಾಕಂದ್ರೆ ನಮ್ಮ ಸಾಮಾನ್ಯವಾಗಿ ನೀವು ಹಳೆ ನಮ್ಮ ಎಂತ ಕಾಲದಿಂದ ನೋಡ್ಕೊಳ್ಳಿ, ಯಾವ ಎನಿ ಸಿವಿಲೈಸೇಷನ್ ಯು ಥಿಂಕ್ ಆಫ್, ಹಾವುಗಳಿಗೆ ಒಂದು ವಿಶೇಷ ಸ್ಥಾನಮಾನ ಕೊಟ್ಟಿರ್ತಾರೆ. ಕರೆಕ್ಟ್. ಎಲ್ಲಾ ಇದ್ರಲ್ಲೂ ಸಹ ನಾಗಲೋಕನೇ ಬೇರೆ ಇದೆ. ಅಥವಾ ನಾಗರ ಹಾವನ್ನ ಲಾಂಛನವಾಗಿ ಬಳಸಿರತಕ್ಕಂಥದ್ದು, ನಾಗ ಕಲ್ಲುಗಳು ಮಾಡಿರ್ತಕ್ಕಂಥದ್ದು, ನಾಗ ಅಂದ್ರೆ ಅಥವಾ ಹಾವಿಗೆ ಸಾಕಷ್ಟು ಪ್ರಾಮುಖ್ಯತೆ ಇರತಕ್ಕಂಥದ್ದು. ಅದರಿಂದಾಗಿ ಈ ನಂಬಿಕೆಗಳು ಅಥವಾ ಮೂಢನಂಬಿಕೆಗಳು ಹುಟ್ಕೊಂಡಿರ್ಬೋದು. ಮತ್ತು ನಾಗ ನಿಜವಾಗ್ಲೂ ಆ ರೀತಿಯ ಪಾವಿತ್ರ್ಯತೆಯನ್ನು ಪಡೆಯೋದಕ್ಕೆ ಇನ್ನೊಂದು ನಮ್ಮ ಸೀರೀಸ್ನಲ್ಲಿ ಮಾತಾಡಿದಾಗ ಕೂಡ ಬಂದಿರುವಂಥ ವಿಚಾರ ಏನು ಅಂತಂದರೆ, ನಮ್ಮ ಕುಂಡಲಿನಿ ಶಕ್ತಿ ಜಾಗೃತ ಆಗೋದು ಅದು ಆ್ಯಕ್ಚುಲಿ ಕೆಳಗಡೆ ನಾಗನ ಹಾಗೆ ಸುರುಳಿ ಸುತ್ತಕೊಂಡಿರುತ್ತೆ ಅನ್ನುವಂಥ ಒಂದು ಇಮೇಜರಿ. ಅಂದರೆ ಅದನ್ನು ಆ ರೀತಿ ಒಂದು ನಮ್ಮ ಮನಸ್ಸಿಗೆ ಅದನ್ನು ಸಂಬಂಧ ಇದು ಕೊಟ್ಟಿರೋವಂಥದ್ದು, ಅದನ್ನು ಒಂದು ಇಮೇಜರಿಯಾಗಿ, ಒಂದು ರೂಪಕವಾಗಿ ನೋಡೋದ್ರಿಂದಾಗಿ ಅದ್ರ ಮೇಲೆ ಆ ರೀತಿಯ ನಂಬಿಕೆ ಹುಟ್ಟು ಬಂದಿರಬಹುದು ಏನೋ. ಬಟ್ ಹೋಗ್ತಾ ಹೋಗ್ತಾ ಮೂಲ ನಂಬಿಕೆ ಹೋಗಿ ಮೂಢನಂಬಿಕೆ ಆಗಿ ಬದಲಾಗ್ತಾ ಹೋಯಿತು. ವೆರಿ ಟ್ರೂ. ಅಂಡ್ ಆಲ್ಸೋ ನಾವು ನಂಬಿಕೆಗಳನ್ನ ನಮ್ಮ ಇಷ್ಟಕ್ಕೆ ತಕ್ಕಂತೆ ಬದಲಿಸ್ಕೊತಾ ಹೋಗ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಅದೊಂದು ಗಾದೆನ ಇದೆಯಲ್ಲ, ಕಲ್ಲು ನಾಗರವ ಕಂಡ್ರೆ ಪೂಜಿಸುವರಯ್ಯ, ನಿಜ ನಾಗರವ ಕಂಡ್ರೆ ಕೊಲ್ಲುವರಯ್ಯ ಅಂತ. ಅಂದ್ರೆ ಈಗ ಅದೇ ನಾಗರವನ್ನ ಕಲ್ಲಾಗಿದ್ರೆ ಪೂಜೆ ಮಾಡಿ, ನಿಜ ನಾಗರವ ಮನೆಗೆ ಬಂದ್ರೆ ಸುಮ್ಮನೆ ಇರ್ತಾರೆ, ಇಲ್ಲ ಹೊಡೆದು ಕೊಂದೇ ಕೊಲ್ತಾರೆ. ಮಕ್ಕಳನ್ನ ಕಚ್ಚಿಬಿಡುತ್ತೆ, ದನ ಕರುಗಳನ್ನ ಕಚ್ಚಿಬಿಡುತ್ತೆ, ನಮ್ಮನೆ ಕಚ್ಚಿಬಿಡುತ್ತೆ ಅಂತ ಅದು ಕಚ್ಚಕ್ ಮುಂಚೆನೆ ಕೊಂದಿರ್ತಕ್ಕಂಥದ್ದು. ಸೊ ಈ ಮೂಢನಂಬಿಕೆಗಳ ಪಟ್ಟಿಯಲ್ಲಿ ಇನ್ನೊಂದೇನಪ್ಪ ವಿಶಿಷ್ಟವಾಗಿರೋದು ಅಂದ್ರೆ ಮಲ್ಟಿ ಹೆಡೆಡ್ ಸ್ನೇಕ್ಸ್, ಅಂದ್ರೆ ಅನೇಕ ತಲೆಯ ನಾಗರಹಾವುಗಳು. ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು 7 ತಲೆಯ ನಾಗರಹಾವು. 2ರಿಂದ ಶುರುವಾಯಿತು, 2ರಿಂದ 7 ಅವು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತಕ್ಕಂಥ ಕಥೆ ಏನಪ್ಪಾ ಅಂದ್ರೆ, ಯಾವುದೋ ಒಂದು ಊರಲ್ಲಿ ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ನಿಧಿ ಇದೆ, ಆ ನಿಧಿಯನ್ನು ಕಾಪಾಡ್ಲಿಕ್ಕೆ ಇರ್ತಕ್ಕಂಥದ್ದು ನೇಮಿಸಿರುವಂಥದ್ದು 7 ತಲೆಯ ನಾಗರಹಾವುಗಳು ಅಂತ. ಇಲ್ವಾ? ಇಲ್ಲ. ಇವತ್ತಿನ ತನಕ ನೀವೆಲ್ಲಾದ್ರೂ ಆ ಥರದ ಕತೆ ಕೇಳಿದ್ದೀರಾ? ಎಲ್ಲ ಊರಲ್ಲೂ ಕೇಳಿದ್ದೀನಿ. ಆದ್ರೆ ರಿಯಲ್ ಆಗಿ ಸಿಕ್ಕಿರುವಂಥದ್ದು, ಅದಕ್ಕೋಸ್ಕರ ಎಷ್ಟೋ ಅಗೆತಗಳಾಗಿದೆ, ಕೊಲ್ಲೆಗಳಾಗಿದೆ, ಮತ್ತೆ ಕೊಳ್ಳೆಗಳಾಗಿದೆ. ಸತ್ಯ. ಸಾಕಷ್ಟು ಅಂದ್ರೆ ಈ ಮೂಢನಂಬಿಕೆನೇ ಮೂಲ ನಂಬಿಕೆ ಅಂತ ತಿಳ್ಕೊಂಡು ಸಾಕಷ್ಟು ಜನ ಅದನ್ನು ತುಂಬಾ ಏನೇನೋ ಘಟನೆಗಳು ನಡೆದುಬಿಟ್ಟಿದ್ದಾರೆ. ಬಟ್ ಸತ್ಯವಾಗಿ ನೋಡಿದ್ರೆ, ಇನ್ ದ ಆಕ್ಚುಲ್ ಹಾವುಗಳ ದೃಷ್ಟಿಯಲ್ಲಿ ನೋಡಿದ್ರೆ ಆ ಥರ ಈ ಮಲ್ಟಿ ಹೆಡೆಡ್ ಸ್ನೇಕ್ಸ್ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇನ್ನು ಕೆಲವೊಮ್ಮೆ ಸಯಾಮಿ ಮಕ್ಳು ಹುಟ್ಟುತ್ತಾರೆ. ಆ ರೀತಿ ಕೆಲವೊಮ್ಮೆ ಎಷ್ಟೋ ಲಕ್ಷಗಳಲ್ಲಿ ಒಂದು ಹಾವು 2 ತಲೆ ಹಾವು ಹುಟ್ಟುತ್ತೆ. ಆದ ತಕ್ಷಣ ಸತ್ತೋಗುತ್ತೆ. ಬಿಕಾಸ್ ಅದು ಆಕ್ಚುಲಿ ಫಂಕ್ಷನ್ ಮಾಡೋಕ್ಕಲ್ಲ. 2 ಬ್ರೈನ್ ಇರುತ್ತೆ ಅದಕ್ಕೆ. ಒಂದು ಇನ್ನೊಂದು ಕಡೆ ಹೋಗ್ಬೇಕಂತ ಅನ್ನತ್ತೆ, ಇನ್ನೊಂದು ಕಡೆ ಹೋಗ್ಬೇಕಂತ ಅನ್ನತ್ತೆ. ಸರಿಗೆ ಫಂಕ್ಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಒಂದೇ ಬಾಡಿ ಇರೋದ್ರಿಂದ ಬೇಗ ಸತ್ತೋಗುತ್ತೆ. ಆ್ಯಂಡ್ ದೇ ಡೋಂಟ್ ಸರ್ವೈವ್ ಆಸ್ ಮಚ್. ಎಲ್ಲೋ ಒಂದು ಅಪರೂಪಕ್ಕೆ ಚಿತ್ರಗಳು ಸಿಕ್ಕಿರೋವಂಥದ್ದು ಇದ್ದಾವೆ. ಎಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಕ್ಯಾಪ್ಟಿವಿಟಿ ಬ್ರೀಡಿಂಗಲ್ಲಿ ಇನ್ಬ್ರೀಡ್ ಆಗಿ ಆಗುವಂಥ ಸಾಕಷ್ಟು ವಿಚಾರಗಳು ಸಿಕ್ಕಿರ್ಬೋದು. ಬಟ್ ಕೂಡ ಮನುಷ್ಯನ ತಲೆಯಲ್ಲಿ ಹುಟ್ಟಿದ, ಹೌದು, ಇದು ಕೂಡ ಮನುಷ್ಯನ ತಲೆಯಲ್ಲಿ ಹುಟ್ಟಿರುವಂಥದ್ದು. ಅದಕ್ಕೆ ಸಾಕಷ್ಟು ಇರ್ಬೋದು ಬೇರೆ ಏನೇನೋ ವಿಚಾರಧಾರೆಗಳು ಅಥವಾ ನಮ್ಮ ಹಿಂದಿನಿಂದ ಬಂದಿರುವಂತಹ ಪೌರಾಣಿಕ ಕಥೆಗಳು ಮೂಲ ಆಧಾರವಾಗಿರ್ಬೋದು. ಬಟ್ ಆದ್ರೆ ರೂಪಕಗಳಾಗಿರ್ಬೋದು, ಖಂಡಿತ ರೂಪಕಗಳು. ಹೌದು. ಬಟ್ ಸತ್ಯ ಅಂತೂ ಅಲ್ಲ. ಸತ್ಯಕ್ಕೆ ಬಹಳ ದೂರವಾದ ವಿಚಾರ ಈ 7 ತಲೆಯ ನಾಗರಹಾವು ಅಥವಾ 7 ತಲೆಯ ಹಾವು, ಯಾವ್ದಾದ್ರು ಹಾವು. ಅಂದ್ರೆ ಚಿಕ್ಕವರಿದ್ದಾಗ ನಮ್ಗೆ ಗುಮ್ಮ ಬರುತ್ತಂತೆ ಅಂತ ಹೇಳಿದ್ರೆ, ಇಲ್ಲ ರಿಯಲ್ ಗುಮ್ಮ ಇದೆ ಅಂತಾನೆ ನಾವು ಲೈಫ್ ಲಾಂಗ್ ಪೂರ್ತಿ ನಂಬ್ಕೊಂಡಾಗ ಆಯ್ತಿದ್ವಿ. ನಿಜ, ಆ ರೀತಿ ಆ ಥರ ಇಲ್ಲ, ಅದು ಸಂಪೂರ್ಣ ಸುಳ್ಳು. ಆಮೇಲೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಪುಂಗಿನಾದಕ್ಕೆ ಹಾವುಗಳು ಆಡ್ತಕ್ಕಂಥದ್ದು. ಕರೆಕ್ಟ್. ಸೊ ಇದೊಂದು ಸಾಕಷ್ಟು ಜನರು ಆಲ್ರೆಡಿ ಇದ್ರ ಬಗ್ಗೆ ಅರಿವು ಮೂಡಿರ್ತಕ್ಕಂಥದ್ದು. ಬಟ್ ಆದ್ರೂ ಸಹ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದೇ ಬರೀ ಪುಂಗೋದ ಇದು ಬರೀ ಸುಳ್ಳಿದು. ಯಾಕಂದ್ರೆ ನಾಗರ ಹಾವಿಗೆ ಹೊರಗಿವಿಗಳಿಲ್ಲ. ಸೊ ಆದ್ರಿಂದ ಅದಕ್ಕೆ ಕೇಳುವಂತಹ ಶಕ್ತಿ ಸಹ ಇಲ್ಲ.
ಸೊ ನೀವು ಇಲ್ಲೇ ಎಲ್ಲಾದ್ರೂ ಒಂದು ಹಾವನ್ನ ನೋಡಿ ಜೋರಾಗಿ ಕಿರ್ಚ್ಕೊಂಡ್ರೆ ಹಾವಿಗೆ ಸಂಪೂರ್ಣವಾಗಿ ಏನೂ ಕೇಳೋದೇ ಇಲ್ಲ. ಸೊ ಅದು ಮೋಸ್ಟ್ಲಿ ರಿಲೇಟೆಡ್ ಆನ್ ವೈಬ್ರೇಷನ್ಸ್ ಅಲ್ವಾ, ಅದು ನೆಲಕ್ಕೆ ತಾಕೊಂಡೇ ಅದಕ್ಕೋಸ್ಕರ ಜೀವ ಇರೋದ್ರಿಂದ. ಸೊ ಏನೇ ನೀವು ನೆಲದಕ್ಕೆ ಸದ್ದು ಮಾಡೋದ್ರಿಂದ ಅಥವಾ ಏನಾದ್ರು ಎಳೆಯೋದ್ರಿಂದ ಅಥವಾ ಜೋರಾಗಿ ಗುದ್ದೋದ್ರಿಂದ ಅದು ಗೊತ್ತಾಗ್ಬೋದೇ ಹೊರತು ಸದ್ದು ಮಾಡೋದ್ರಿಂದ, ಶಬ್ದ ಮಾಡೋದ್ರಿಂದ ಏನೂ ಕೇಳೋದಿಲ್ಲ. ಸೊ ಹಾಗಾಗಿ ಆ ಪುಂಗಿಯನಾದ ಬಂದು ಬರೀ ಅದರ ಮೋಷನ್, ಆಕ್ಷನ್, ಸೊ ಈಗ ಪುಂಗಿನ ನೋಡ್ತಾ ಅದನ್ನ ಫೋಕಸ್ಡ್ ಆಗಿರೋದ್ರಿಂದ ಆ ರೀತಿ ಆಡ್ಬೋದೇ ಹೊರತು, ಬಟ್ ಆದ್ರೆ ಬೆಕ್ಕಿಗೆ ನಾವು ಹಿಂಗೆ ಅಬ್ಸಲ್ಯೂಟ್ಲಿ, ಬಟ್ ಪುಂಗಿಯನಾದ ಹಾವಿಗೆ ಕೇಳೋದೇ ಇಲ್ಲ, ಅದಂತೂ ಪುಂಗೋದೆ. ಹೌದು. ಆಮೇಲೆ ಇನ್ನೊಂದು ವಿಚಾರ ಬಹಳ ವೆರಿ ಚಾಲ್ತಿಯಲ್ಲಿ ಇರ್ತಕ್ಕಂಥದ್ದು ಹೇಳಿದ್ರೆ, ಮರಿ ಹಾವುಗಳಲ್ಲಿ ವಿಷ ಇಲ್ಲ ಅನ್ನೋದು. ಸೊ ಮರಿ ಹಾವುಗಳಲ್ಲಿ ವಿಷ ಇಲ್ಲ ಅನ್ನೋದು ನಾನು ಸಾಕಷ್ಟು ಜನ ನೋಡಿದ್ದೀನಿ. ಬಾಲನ ಹಿಡಿದು ಎತ್ಕೊಂಡ್ಬಿಡುವಂಥದ್ದು ಮನೆಯಲ್ಲಿ. ಎಲ್ಲಾದ್ರೂ ಈಗ ಸಾಮಾನ್ಯವಾಗಿ ನೋಡಿ, ಈ ಸೀಸನ್ ಎಸ್ಪೆಷಲಿ ಮಳೆಗಾಲದ ಸೀಸನಲ್ಲಿ ಸಾಕಷ್ಟು ಹಾವುಗಳ ರಕ್ಷಣೆ ನಡೆಯುತ್ತೆ ಬೆಂಗಳೂರು ನಗರದಲ್ಲಿ. ನಗರದಂತ ಬೆಂಗಳೂರು ಅಂತಲ್ಲ, ಕರ್ನಾಟಕದಾದ್ಯಂತ ಎಲ್ಲಾ ಕಡೆ ಹಾವುಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆಹಾರದ ಲಭ್ಯತೆ ಜಾಸ್ತಿ ಇರೋದ್ರಿಂದ ಹಾವುಗಳು ಇದೇ ಟೈಮಲ್ಲಿ ಮರಿಗೆ ಏನು ಕಮ್ಮಿ ಇಲ್ಲ. ಹೌದು. ಸೊ ಆಮೇಲೆ ಕಪ್ಪೆಗಳು ಸಹ ಹೌದು. ಹಾಗಾಗಿ ಹೆಚ್ಚು ಮಳೆಗಾಲದಲ್ಲಿ ಮರಿ ಆಗುವಂಥದ್ದು ಅಂಡ್ ಮರಿಗಳು ಮನೆಯಲ್ಲಿ ಬಂದು ಸಾಕಷ್ಟು ಸಿಗುವಂಥದ್ದು, ರಕ್ಷಣೆ ಆಗುವಂಥದ್ದು. ಜನ ಏನ್ ಮಾಡ್ತಾರೆ, ಮರಿ ಹಾವು ಅಂದ ತಕ್ಷಣ ತಮ್ಮ ಗಮನವನ್ನು ಸಂಪೂರ್ಣವಾಗಿ ಅದು ವಿಷಕಾರಿ ಅನ್ನೋದನ್ನೇ ಮರೆತು ಬಿಡ್ತಾರೆ. ಸೊ ಸಾಮಾನ್ಯವಾಗಿ ಹಾವಿನ ಮರಿ ಕಂಡ ತಕ್ಷಣ ಅದನ್ನ ಮುಟ್ಬೋದು, ಅದನ್ನ ಎತ್ಕೋಬಹುದು ಕೈಯಲ್ಲಿ, ಫೋಟೋ ತಗೋಬಹುದು. ಯಾಕಂದ್ರೆ ಹಾವಲ್ಲಿ ವಿಷ ಇರಲ್ಲ. ಅದು ಸಂಪೂರ್ಣವಾಗಿ ತಪ್ಪು ಕಲ್ಪನೆ. ಅಂಡ್ ನೀವು ನಿಜವಾಗ್ಲೂ ಯೋಚಿಸ್ಬೇಕಾದ್ರೆ ಮರಿ ಹಾವಿನಲ್ಲೇ ಅತ್ಯಂತ ಪೋಟೆಂಟ್ ವೆನಮ್ ಇರ್ತಕ್ಕಂಥದ್ದು. ಯಾಕಪ್ಪ ಹೀಗೆ ಅಂತ ಹೇಳಿದ್ರೆ, ನಾವು ಈಗ ಜಸ್ಟ್ ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡಿದ್ವಿ, ಹಾವುಗಳಿಗೆ ಶತ್ರುಗಳು ಜಾಸ್ತಿ. ಶತ್ರುಗಳು ಅಂತ ಹೇಳಿದ್ರೆ ಅದನ್ನು ಭಕ್ಷಿಸುವಂಥ ಪ್ರಾಣಿಗಳು ಜಾಸ್ತಿ ಆಗಿರೋದ್ರಿಂದ ಸೊ ಅದು ಸರ್ವೈವಲ್ ಇರೋದೇ ಆ ಥರ ಇರೋದು ಒಂದೇ ಒಂದು ಸಣ್ಣ ಹಾವು, ಏನೂ ಶಕ್ತಿ ಇರೋದ್ರ ಅದಕ್ಕೆ ಒಂದೇ ಒಂದು ಆಯುಧ, ತನ್ನ ವಿಷ. ಸೊ ಅದನ್ನೇ ಬಳಸ್ಕೊಂಡು ಅದು ಬದುಕಬೇಕಾಗಿರುತ್ತೆ. ಆದ್ರಿಂದ ಅದ್ರಲ್ಲಿ ತುಂಬಾ ಪೋಟೆಂಟ್ ಆಗಿರುತ್ತೆ. ಅದು ಮರಿ ಹಾವುಗಳು ಕಚ್ಚಿದ್ರೆ ಸಾಕಷ್ಟು ವಿಷಕಾರಿ ಸಹ ಜಾಸ್ತಿನೇ ಇರುತ್ತೆ. ಅಂಡ್ ಅದಕ್ಕೆ ಎಷ್ಟು ಅಮೌಂಟ್ ವಿಷನ ಹೊರಗೆ ಬಿಡಬೇಕು ಅನ್ನೋದ್ರ ಪರಿವೇ ಇರಲ್ಲ, ಯಾಕಂದ್ರೆ ಅದಕ್ಕೆ ಗೊತ್ತಿರಲ್ಲ. ಸೊ ಗೆಟಿಂಗ್ ಟ್ರೈನ್. ಹಾಗಾಗಿ ಮರಿ ಹಾವುಗಳನ್ನ ಮುಟ್ಟುವಂಥದ್ದನ್ನ ದಯವಿಟ್ಟು ತಪ್ಪಿಸಬೇಕು. ಇದು ಸಹ ಒಂದು ದೊಡ್ಡ ಮಿತ್. ಅದು ಈ ತರ ಮರಿ ಹಾವುಗಳಲ್ಲಿ ವಿಷ ಇರೋದು. ಅದಕ್ಕೆ ಸಂಬಂಧಿಸಿದಂಗೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಬೇರೆ ಬೇರೆ ರೀತಿಯ ಹಾವುಗಳು. ಈಗ ನಿಮ್ಗೆ ಗೊತ್ತಿದ್ದಂಗೆ ಎಷ್ಟು ತರದ ನಾಗರ ಹಾವಿದೆ? ನಾನು ಇದರಲ್ಲಿ ನೀವು ಯಾರನ್ನ ಸಾಮಾನ್ಯವಾಗಿ ಕೇಳಿದ್ರೆ ಗೋಧಿ ನಾಗರ ಹಾವು, ಬಿಳಿ ನಾಗರ ಹಾವು, ಕರಿ ನಾಗರ ಹಾವು, ಮಿಡಿ ನಾಗರ ಹಾವು, ಈ ರೀತಿ ಹೇಳ್ತಾ ಹೋಗ್ತಾರೆ. ಬೇರೆ ಬೇರೆ ನಾಗರ ಹಾವುಗಳಿದಾವೆ, ಏನೇನೋ ತರದಿದ್ದಾವೆ ಅಂತ. ಬಟ್ ಆಕ್ಚುಲಿ ಇಲ್ಲ. ಸೊ ನೀವು ಈ ನಮ್ಮ ಸೌತ್ ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ನಾಗರ. ಕಿಂಗ್ ಕೋಬ್ರಾ ನಾಗರ ಹಾವಲ್ಲ, ಅದು ಕಾಳಿಂಗ ಸರ್ಪನೇ ಬೇರೆ, ಅದು ಬೇರೆನೇ ಪ್ರಭೇದ. ನಾಗರ ಹಾವೇ ಬೇರೆ ಪ್ರಭೇದ. ನಮ್ಮಲ್ಲಿ ಇರ್ತಕ್ಕಂಥದ್ದು ಸ್ಪೆಕ್ಟಕಲ್ ಕೋಬ್ರಾ ಅಂತ ಕರಿತೀವಿ. ಸ್ಪೆಕ್ಟಕಲ್ ಕೋಬ್ರಾ. ನಮ್ಮ ಕಮೆಂಟ್ಗಳಲ್ಲೂ ಕಿಂಗ್ ಕೋಬ್ರಾ ಬಗ್ಗೆ ಯಾಕೆ ಮಾತಾಡಿಲ್ಲ? ಕಿಂಗ್ ಕೋಬ್ರಾ ಬಿಗ್ ಫೋರ್ ವೆನಮಸ್ ಸ್ನೇಕ್ಸ್ ಅಲ್ಲಿ ಇಲ್ಲ. ಬಿಗ್ ಫೋರ್ ನಾವು ಮಾತಾಡಿದ ಹಾಗೆ ಸೈಜ್ಗೆ ತಕ್ಕಂಗೆ ಬಿಗ್ ಫೋರ್ ಅಲ್ಲ. ಅದು ಮಾಡುತ್ತಿರುವಂತಹ ಡ್ಯಾಮೇಜ್ಗೆ, ಅದಾಗುತ್ತಿರುವಂತಹ ಪರಿಣಾಮಗಳಿಂದ ಅದನ್ನ ಬಿಗ್ ಫೋರ್ ಅಂತ ಕನ್ಸಿಡರ್ ಮಾಡಿದೀವಿ. ಅದು ಇರುವಂತಹ ವ್ಯಾಪಕತೆ ಅದು ಎಷ್ಟು ಇದೆ ಅನ್ನೋದ್ರ ಬಗ್ಗೆ, ಎಷ್ಟಿದೆ, ಎಷ್ಟು ಜನಗಳಿಗೆ ತೊಂದರೆ ಆಗ್ತಿದೆ, ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನ ಅಂಗವಿಕಲತೆಗೆ ಒಳಗಾಗ್ತಾರೆ ಅನ್ನೋದ್ರ ಬಗ್ಗೆ ಅದನ್ನ ಬಿಗ್ ಫೋರ್ ಅಂತ ಕರಿತೀವಿ ಹೊರತು ಅಂಡ್ ನಾಟ್ ಬಿಕಾಸ್ ಆಫ್ ದರ್ ಸೈಜ್. ಅದಕ್ಕೆ ಕಿಂಗ್ ಕೋಬ್ರಾ ಬಗ್ಗೆ ನಾವೆಲ್ಲೂ ಮಾತಾಡಿಲ್ಲ. ಅಂಡ್ ಅದ್ರ ಬಗ್ಗೆ ಮತ್ತೊಮ್ಮೆ ಮಾತಾಡೋಣ. ಹಾವಿಗೆ ಬಿಳಿ ನಾಗರ ಹಾವು ಬಂದು ಅಥವಾ ಬಿಳಿ ಹಾವುಗಳು ಬಂದು ಸೊ ಆ ದೇಹಕ್ಕೆ ಬಣ್ಣ ಕೊಡುವಂತಹ ಇದು ಇಲ್ದಿರೋದ್ರಿಂದ ಅದರಲ್ಲಿ ಅದು ಬಿಳಿಯಾಗಿರುತ್ತೆ ಅಂತದ್ದು. ಕಣ್ಣುಗಳು ಕೆಂಪಾಗಿರುತ್ತೆ, ಆಲ್ಬೈನೋ ಅಂತ ಕರಿತೀವಿ. ಅದರ ವಿರುದ್ಧ ದಿಕ್ಕಿಗೆ ಮೆಲನಿಸ್ಟಿಕ್ ಅಂತ ಹೇಳಿ. ನೀವು ಕಪ್ಪು ಚಿರತೆಗಳು ನೋಡಿದ್ದೀರಾ? ಕಬಿನಿಯಲ್ಲಿದೆ ಬ್ಲ್ಯಾಕ್ ಲೆಪರ್ಡ್ ಪ್ಯಾಂಥರ್ ಅಂತ, ಬ್ಲ್ಯಾಕ್ ಪ್ಯಾಂಥರ್ ಅಂತ ಬಹಳ ಫೇಮಸ್. ಆಕ್ಚುಲಿ ಬ್ಲ್ಯಾಕ್ ಪ್ಯಾಂಥರ್ ಏನೋ ಬೇರೆ ಅಲ್ಲ, ಅದು ಚಿರತೆಗಳೇನೆ, ಅದು ನಾರ್ಮಲ್ ಚಿರತೆನೆ. ಅದರಲ್ಲಿ ಮೆಲನಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಪ್ಪಾಗಿರುತ್ತೆ. ಇಲ್ಲಿ ಕಂಪ್ಲೀಟ್ ಆಗಿ ಕಂಟೆಂಟ್ ಪ್ರೆಸೆಂಟ್ ಇಲ್ದಿರೋದ್ರಿಂದ ಅದು ಈ ಬಣ್ಣದಲ್ಲಿ ಇರುತ್ತೆ ಅಷ್ಟೇ, ಬೇರೆ ಏನು ಬಿಳಿಚಿಕೊಂಡಿರುತ್ತೆ. ಅದು ಎಕ್ಸ್ಟ್ರಾ ಆಗಿ ಬ್ಲ್ಯಾಕ್, ಬಟ್ ಅದು ನಾಗರ ಹಾವೇನೆ. ಸೊ ಲೂಸಿಸ್ಟಿಕ್ ಅಂತ ಒಂದು ಇನ್ನೊಂದಿದೆ, ಕೆಲವು ಬೇರೆ ಬೇರೆ ಬಣ್ಣಗಳಲ್ಲಿ ಬರುತ್ತೆ. ಸೊ ಇದೆಲ್ಲ ಬಟ್ ಆದ್ರೆ ಹಾವು ಒಂದೇನೆ, ಪ್ರಭೇದ ಒಂದೇನೆ. ಅಲ್ಲಿ ಕಲರಿಂಗ್ ಆಗ್ಬೇಕಾದ್ರೆ ವ್ಯತ್ಯಾಸ ಆ ರೀತಿ ಇರುತ್ತೆ ಅಷ್ಟೇ ಹೊರತು ಅದು ಇನ್ನು ನಮ್ಮಲ್ಲಿ ಹೇಗೆ ಬೇರೆ ಬೇರೆ ಬಣ್ಣಗಳಿರ್ತಾವೋ ಅದೇ ತರ ಸ್ವಲ್ಪ ವ್ಯತ್ಯಾಸಗಳು. ಸಿಂಪಲ್ ವರ್ಡ್ಸ್ ಅಲ್ಲ, ಸೈಂಟಿಫಿಕ್ ಆಗಿ ಹೇಳಲಿಕ್ಕೆ ತುಂಬಾ ಗೊಂದಲ ಅನ್ಬೋದು. ಬಟ್ ಸಿಂಪಲ್ ಆಗಿ ಹೇಳಲಿಕ್ಕೆ ನಮ್ಮಲ್ಲಿ ಹೇಗೆ ಬಣ್ಣಗಳಿರುತ್ತೆ ಆ ರೀತಿ ಇರತಕ್ಕಂಥದ್ದು ಬಿಟ್ರೆ. ಸೊ ಎರಡು ಎಕ್ಸ್ಟ್ರೀಮ್ಸ್, ಒಂದು ಆಲ್ಬೈನಿಸಮ್, ಒಂದು ಮೆಲನಿಸ್ಟಿಕ್. ಸೊ ಇರೋದು ಬಿಟ್ರೆ ಅದು ಒಂದೇ ಪ್ರಭೇದ, ಬೇರೆ ಪ್ರಭೇದ ಅಂತೂ ಅಲ್ಲ. ಈ ಶ್ವೇತನಾಗರ ಬೇರೆ ಪ್ರಭೇದ, ಅದನ್ನ ಹಿಡ್ಕೊಟ್ರೆ ಕೋಟ್ಯಾಂತರ ರೂಪಾಯಿ ಸಿಗುತ್ತೆ, ಆ ರೀತಿ ಎಲ್ಲ ಅದು ತುಂಬಾ ಅದೊಂದು ಅಪನಂಬಿಕೆ ಅಥವಾ ಮೂಢನಂಬಿಕೆ. ಸೊ ಇದರೊಟ್ಟಿಗೆ ಇನ್ನೊಂದೇನಪ್ಪ ಅಂದ್ರೆ ಸ್ಪಿಟ್ಟಿಂಗ್ ಕೋಬ್ರಾ. ಸೊ ವಿಷ ಉಗುಳುವ ನಾಗರ ಹಾವು. ಸೊ ನೀವು ನೋಡಿರ್ಬೋದು, ಇಲ್ಲಿ ಅಲ್ಲಿಂದ ದೂರಿಂದ ವಿಷ ಉಗುಳುತ್ತೆ, ಕಣ್ಣಿಗೆ ಬಿದ್ದುಬಿಡುತ್ತೆ. ದೂರದಿಂದ ವಿಷನ ಉಗುಳಿ ಮನುಷ್ಯನ ಮೇಲೆ ಹಾಕಿದ್ರೆ ಅಲ್ಲಿಂದನೇ ಸತ್ತೋಗ್ಬಿಡ್ತಾರೆ, ಹತ್ರ ಹೋಗೋದೇ ಬೇಡ. ಸೊ ಈ ವಿಷ ಉಗುಳುವಂಥ ಹಾವುಗಳ ಬಗ್ಗೆನೂ ಸಾಕಷ್ಟು ಗೊಂದಲಗಳಿರ್ತಕ್ಕಂಥದ್ದು. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಆ ರೀತಿ ವಿಷ ಉಗುಳುವಂಥ ಹಾವು ಭಾರತ ದೇಶದಲ್ಲಿ ಇಲ್ಲ. ಬಟ್ ಆದರೆ ನಮ್ಮ ಭಾರತ ದೇಶದಲ್ಲಿ ನಾರ್ತ್ ಇಂಡಿಯಾದಲ್ಲಿ ಸೊ ಸಿಗುವಂತಹ ಒಂದು ಮೊನಕಲ್ ಕೋಬ್ರಾ ಅಂತ ಇದೆ. ಆ ನಾಗರ ಹಾವು ಕೆಲವೊಮ್ಮೆ ವಿಷವನ್ನು ಉಗುಳುವುದನ್ನು ಗಮನಿಸಿದ್ದಾರೆ ಹೊರತು
ಬಟ್ ಆದರೆ ಈ ರೀತಿ ವಿಷವನ್ನು ದೂರಗತ್ಲೆ ಒಗೆಯುವಂಥ ಹಾವು ಒಂದೇ ಒಂದು, ಇದಕ್ಕೆ ಅದರ ಹೆಸರು ಬಂದು ಮೋಜಾಂಬಿಕ್ ಸ್ಪಿಟಿಂಗ್ ಕೋಬ್ರಾ ಅಂತ ಆಫ್ರಿಕಾದಲ್ಲಿರುವಂಥದ್ದು ಹಾವು. ಅದೇನು ಮಾಡ್ತಾರೆ, ಹಾವನ್ನು ನೋಡಬೇಕಾದಾಗೆಲ್ಲ ಕಣ್ಣಿಗೆ ದೊಡ್ಡ ದೊಡ್ಡ ಕನ್ನಡಕಗಳನ್ನ ಹಾಕೊಂಡು ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಹಾವು ನೋಡಿದ ತಕ್ಷಣ ವಿಷವನ್ನು ಉಳ್ತಕ್ಕಂಥ ಶಕ್ತಿ. ಯಾಕಂದ್ರೆ ಸಾಮಾನ್ಯವಾಗಿ ಇದರ ಹಲ್ಲುಗಳು ಹೀಗಿರುತ್ತೆ, ಹೈಪೋಡರ್ಮಿಕ್ ನೀಡಲ್ ಥರ ಇರುತ್ತೆ, ಫ್ಯಾಂಗ್ಸ್. ಸೊ ಫ್ಯಾಂಗ್ಸ್ ತುದಿಯಲ್ಲಿ ತೂತಿರುತ್ತಲ್ವ ಎರಡು ವಿಷ ಬರ್ಲಿಕ್ಕೆ, ಬಟ್ ಈ ಹಾವಿಗೆ ಇಲ್ಲಿರುತ್ತೆ, ಮುಂದೆ ಇರುತ್ತೆ. ಸೊ ಹಾಗಾಗಿ ಅದು ವಿಷವನ್ನು ಜೋರಾಗಿ ಉಗುಳಿದಾಗ ಅದು ಮುಂದೆಯಿಂದ ಈ ರೀತಿ ಪ್ರಾಣಿಯ ಕಣ್ಣಿಗೆ ಬೀಳ್ತಕ್ಕಂಥದ್ದು. ಸೊ ಅದೇ ಅದರ ಡಿಫೆನ್ಸ್ ಮೆಕ್ಯಾನಿಸಮ್. ಅದೇ ಡಿಫೆನ್ಸ್ ಮೆಕ್ಯಾನಿಸಮ್. ಆ್ಯಂಡ್ ಭಾರತ ದೇಶದಲ್ಲಿ ಸಹ ಇದ್ದಾವೆ. ಎಲ್ಲಿದ್ದಾವೆ? ಈ ಬಸ್ ಸ್ಟ್ಯಾಂಡಲ್ಲಿ ನೋಡ್ಬೋದು ನೀವು, ಥಿಯೇಟರ್ಸಲ್ಲೆಲ್ಲ ಸ್ಪಿಟಿಂಗ್ ಕೋಬ್ರಾಸ್. ನೀವು ಯಾವ್ದಪ್ಪ ಎಲ್ಲಿದೆ ಅಂತ ಹೇಳ್ತೀರಾ? ಈ ಸ್ಪಿಟಿಂಗ್ ಕೋಬ್ರಾಸ್ ಮಾತ್ರ ನಮ್ಮ ದೇಶದಲ್ಲಿ ಇದಾವೆ. ಎಲ್ಲ Red ಕಡೆ colour ಅಲ್ಲಿ. ಬೋಲೋ ಜುಬಾನ್ ಕೇಸರಿ ಎಲ್ಲ ಕಡೆ ಮುಗಿದು ಹಾಳು ಮಾಡಿರ್ತಾವಲ್ಲ, ಈ ಸ್ಪಿಟಿಂಗ್ ಕೋಬ್ರಾಸ್ ಮಾತ್ರ ನಮ್ಮಲ್ಲಿ ಇರ್ತಕ್ಕಂಥದ್ದು ಹೊರತು, ಬಟ್ ನಿಜವಾದ ಸ್ಪಿಟಿಂಗ್ ಕೋಬ್ರಾ ನಮ್ಮಲ್ಲಿ ಇಲ್ಲ. ಸೊ ಇವೆಲ್ಲ ಕೆಲವು ಮೂಢನಂಬಿಕೆಗಳು ಹಾವುಗಳ ಬಗ್ಗೆ ಇರತಕ್ಕಂಥದ್ದು. ಆ್ಯಂಡ್ ಇದನ್ನು ಪರಿಹರಿಸ್ಕೋಬೇಕಾಗಿದೆ. ಯಾಕಂದರೆ ನಾವು ಸಾಕಷ್ಟು ಮುಂದೆ ಬಂದಿದ್ದೀವಿ. ಈಗ 21ನೇ ಶತಮಾನದಲ್ಲಿ ಸಾಕಷ್ಟು ಮುಂದೆ ಬಂದ್ಬಿಟ್ಟಿದ್ದೀವಿ. ಸೊ ನಾವು ಎಷ್ಟು ವಿಚಾರಧಾರೆಗಳು ಸಾಕಷ್ಟು ಎಲ್ಲ ಕಡೆ ಇಟ್ಸ್ ಓವರ್ಫ್ಲೋ ಆಫ್ ವಿಚಾರಧಾರೆಗಳು. ಅಂದರೆ ನಿಮ್ಗೆ ಏನು ವಿಚಾರ ಬೇಕಾದ್ರೂ ನಿಮ್ಗೆ ಸಿಗ್ತಕ್ಕಂಥದ್ದು. ಇಷ್ಟೊಂದು ಕಂಪ್ಯೂಟರು, ಇಷ್ಟೊಂದು ಟೆಕ್ನಾಲಜಿ ಇದರಲ್ಲಿ ಸಹ ಇನ್ನೂ ಮೂಢನಂಬಿಕೆಗಳೆಲ್ಲ ನಾವು ಇದ್ದೀವಿ ಅಂದರೆ ಅದು ನಮ್ಮ ತಪ್ಪಷ್ಟೇ. ಸೊ ಅದರಿಂದ ಹೊರಗೆ ಬರಬೇಕು, ಜನರು ಇದ್ರ ಬಗ್ಗೆ ತಿಳ್ಕೊಬೇಕಂತ ಆಶಿಸ್ತೇನೆ ಅಷ್ಟೇ. ಇದಲ್ಲದೆ ಇನ್ನೂ ಕೆಲವು ನಂಬಿಕೆಗಳು, ಅಪನಂಬಿಕೆಗಳು, ಮೂಢನಂಬಿಕೆಗಳು ಇದೆಯಾ? ಇರಬಹುದಾ? ಇರ್ಬೋದು. ಪ್ರಶ್ನೆ ಹೇಳ್ಬೋದು. ಖಂಡಿತ ಕಮೆಂಟ್ಸ್ ಅನ್ನ ಮಾಡ್ಲಿ ಅಂತ ಎಲ್ಲರೂ ಕೂಡ. ಖಂಡಿತ, ಈ ಎಪಿಸೋಡ್ ಅನ್ನ ನೋಡಿದ್ರೆ ಹಿಂದಿನ ಸಂಚಿಕೆ ಮತ್ತೆ ಈ ಸಂಚಿಕೆಯಲ್ಲಿ ನಾವು ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ರಾಹುಲ್ ಆರಾಧ್ಯ ಹಿ ನೋಸ್ ಅಂದರೆ ಅದ್ರ ಬಗ್ಗೆ ತುಂಬಾನೇ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತು ಲಕ್ಷಾಂತರ ಮಂದಿಗೆ ಇದರ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಚಾನಲ್ನ ಮೂಲಕ ಕೂಡ ಕಾಡಿನ ಕಥೆಗಳನ್ನು ಹೇಳ್ತಾ ಕಾಡಿನೊಂದಿಗೆ ನಾವು ಹೇಗೆ ಹೊಂದಿಕೊಂಡು ಬದುಕಬೇಕು ಅನ್ನೋ ಒಂದು ಸೀರೀಸ್ನ ಭಾಗವಾಗಿ ನಾವು ಇಲ್ಲಿ ಹಾವಿನ ಒಂದು ಮಿನಿ ಸೀರೀಸನ್ನು ಮಾಡ್ತಾ ಇದ್ದೀವಿ. ಈ ಮಿನಿ ಸೀರೀಸ್ ಇನ್ನೊಂದಿಷ್ಟು ಸಂಚಿಕೆಗಳ ತನಕ ಮುಂದುವರಿಯುತ್ತೆ. ಆದರೆ ಈ ಸಂಚಿಕೆಯನ್ನು ನಾವು ಇಲ್ಲೇ ಮುಗಿಸೋ ಹೊತ್ತು ನಿಮಗೂ ಈ ಥರದ್ದು ಯಾವುದಾದ್ರು ನಂಬಿಕೆ ಗೊತ್ತಿದೆ ಅಂತಂದರೆ ಅದನ್ನು ಕಮೆಂಟ್ ಮಾಡಿ. ಸಾಧ್ಯ ಆದರೆ ಅದು ನಿಮಗೆ ಡೌಟ್ ಆಗಿ ಅದನ್ನು ನೀವು ಕೇಳಿದ್ರೆ ಅದನ್ನು ನಾವು ಅದಕ್ಕೆ ಪರಿಹಾರ ಏನಿದೆ, ಅದರದ್ದು ರಿಯಲ್ ಫ್ಯಾಕ್ಟ್ ಏನಿದೆ ಅನ್ನೋದನ್ನು ತಿಳಿಸೋದಕ್ಕೆ ಮತ್ತೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ನಮಸ್ಕಾರ. ಆ್ಯಂಡ್ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ.